ಅರಶಿನ ಎಲೆ ಇದು ನಾಗರ ಪಂಚಮಿ ಅಲ್ಲ, ಅದಕ್ಕೆ ಅರಶಿನ ಎಲೆಯಿಂದ ನಮಗೆ ಇದು ಅಡ್ಡೆ ಮಾಡಲಿಕ್ಕಿದೆ. ನಡುವಲ್ಲಿ ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿ ಒಂದು ಸ್ವೀಟ್ ಥರ ಮಾಡಲಿಕ್ಕಿದೆ. ನಾವು ಒಂದು ರೆಸಿಪಿ ಮಾಡ್ತೀನಿ ನಾಳೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್. ನಾಳೆಯಿಂದ ಕಂಟಿನ್ಯೂ ಮಾಡ್ತೇನೆ ಲಾಗ್. ನೀವು ಒಬ್ಬರು ಅದು ಕಮೆಂಟ್ ಮಾಡಿ ಪ್ಲೀಸ್, ಹೇಗೆ ಲಾಗ್ ಆಗ್ತದೆ, ಏನಾದರೂ ಮಿಸ್ಟೇಕ್ ಇದೆಯಾ, ಏನಾದರೂ ಚೇಂಜಸ್ ಮಾಡಬೇಕಾ ಲಾಗಲ್ಲಿ ಎಲ್ಲ ಕಮೆಂಟ್ ಮಾಡಿ, ಯಾವ ಥರ ಮಾತನಾಡಬೇಕಂತ. ಅಡ್ಡೆಗೆ ಸ್ಟಫಿಂಗ್ ಮಾಡಲಿಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲ ಬೇಕು. ಬೆಲ್ಲವನ್ನು ಸ್ಮ್ಯಾಶ್ ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡಿ, ನಂತರ ಅರಶಿನ ಎಲೆಯನ್ನು ತೆಗೆದು ಅದಕ್ಕೆ ನಾವು ಬಂದ ಮಾಡಿದ್ದೆಲ್ಲ ಅಂದರೆ ಇದು ಕಸ್ತಮರ ಅಕ್ಕಿ ತೆಗೆದು ಮತ್ತು ಉಪ್ಪು ಸ್ವಲ್ಪ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿ ಇಷ್ಟು ಅದಕ್ಕೆ ಬಂದು ಅದಕ್ಕೆ ಎಲೆಗೆ ಹಾಕಿ, ನಂತರ ಬೆಲ್ಲ ಮತ್ತು ತೆಂಗಿನ ತುರಿ ನಡುವಲ್ಲಿ ಇಟ್ಟು ಮುಚ್ಚಿ ಇದಕ್ಕೆ ಹಬೆಗೆ ಇಡಬೇಕು. ಅರ್ಧ ಗಂಟೆ ಹಬೆಯಲ್ಲಿ ಬೇಯಿಸಬೇಕು. ನಂತರ ಚೆಕ್ ಮಾಡಬೇಕು, ಒಂದು ತೆಗೆದು ಚೆಕ್ ಮಾಡಬೇಕು ಎಷ್ಟು ಬೇಯ್ದಿದೆ ಅಂತ, ನಂತರ ಟೇಸ್ಟ್ ಮಾಡೋದು ಅಷ್ಟೇ. ಹಾಗೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಒಳಗೆ ಅಮ್ಮ ಅದು ಎಲೆ ಎಲ್ಲ ತೆಗೆದು ಅದನ್ನೆಲ್ಲ ಹಾಗೆ ಅಡ್ಡೆ ಮಾಡ್ತಾ ಇದ್ದಾರೆ ಒಳಗೆ. ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಮತ್ತು ಈಗ ಅಂದರೆ ಬೇಗ ಇತ್ತು, ನಾನು ಅದು ಅಡ್ಡೆ ಮಾಡಬೇಕಿತ್ತಲ್ಲ, ಅದಕ್ಕೆ ಬೇಗ ಇದ್ದೆ. ಅದರದ್ದು ಅಡ್ಡೆ ಎಲ್ಲ ಮಾಡಿ ಆಯಿತು. ಅಂದರೆ ಇನ್ನೂ ಬೇಯಬೇಕಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ಬೇಕಂತೆ ಬೇಯಲಿಕ್ಕೆ. ಅದಕ್ಕೆ ಅಮ್ಮ ಬೇಯಿಸಲಿಕ್ಕೆ ಇಟ್ಟಿದ್ದಾರೆ. ಮತ್ತು ಹೇಗೆ ಇರುತ್ತೆ ಅಂತ ನಾನು ಅಡ್ಡೆ ಹೇಗಿದೆ ಅಂತ ನಾನು ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಯಾವ ಥರ ನಾಗರ ಪಂಚಮಿ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಆನ್ ಮಾಡ್ತೆ ಪ್ಲೀಸ್. ಯಾಕೆಂದರೆ ನಾನು ಇಷ್ಟು ಕಷ್ಟಪಟ್ಟು ಒಂದು ವೀಡಿಯೋ ಮಾಡ್ತೇನೆ, ಅದಕ್ಕೊಂದು ಮೋಟಿವೇಶನ್ ಥರ ಆಗ್ತದೆ ನನಗೆ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಇದು ನೋಡಿರ್ಬೋದು ಗಿಡ, ಇದು ಡೆಕೋರೇಟ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ, ಹೂಗೆಲ್ಲ ಡೆಕೋರೇಟ್ ಮಾಡಲಿಕ್ಕೆ. ಈಗ ಹೋಗ್ತಿದ್ದೀನಿ ಗೈಸ್, ಇವತ್ತು ನಾಗರ ಪಂಚಮಿ ಅಲ್ಲ, ಅದಕ್ಕೆ ಹಾಲು ಬೇಕಿತ್ತು. ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಲೇಟ್ ಆಯಿತು, 8:04 ಮುಗಿತದಂತೆ ಹಾಲು ಕೊಡೋದು. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ಈಗ ನಾಗರ ಪಂಚಮಿ ಅಲ್ಲ, ಫುಲ್ ರಶ್ ಇತ್ತು ಅದರಲ್ಲಿ. ಈಗ ಮನೆಗೆ ಹೋಗ್ತಾ ಇದ್ದೇನೆ. ಅದೆಲ್ಲ ಮಾಡಿ ಆಯಿತು. ಬೇರೆಯವರು ಕಾಲ್ ಮಾಡಿದ್ರು ಇರಬೇಕು ಅಂತ. ನಮ್ಮ ಹೋಗಿ ಕೊಟ್ಟು ಬಂದು ರೈಲು ಕಟ್ಟಬೇಕಂದ್ರೆ ನಮ್ಮ ಮನೆ ಆಗ್ತದಲ್ಲ, ಅರಿಶಿನ ಹೋಗ್ಬೇಕು. ಬೆಳಗ್ಗಿತ್ತು ಚಾಗೆ ಅಡ್ಡೆದು ಇಲ್ಲಿ ಇದರೊಳಗೆ ಸ್ಟಫಲ್ ಮಾಡಿಟ್ಟಿದ್ದಾರೆ. ಇಲ್ಲಿ ತೆಂಗಿನ ತುರಿ ಮತ್ತು ಬೆಲ್ಲ. ಈಗ ತಿನ್ನಬೇಕು. ಈಗ ಹೋಗಿ ಬಂದಲ್ಲ ಹಾಲಿಗೆ, ಈಗ ತಿನ್ನಬೇಕು. ನಾಗರ ಪಂಚಮಿಯಲ್ಲಿ ಇವತ್ತು ನನ್ನ ಫ್ರೆಂಡಿಗೆ ಓಣಂ ಸಾರು ಬೇಕಂತೆ, ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಫ್ರೆಂಡ್ ಸಿಗ್ತಾನೆ ಅಂತ ಹೇಳಿದ್ದಾರೆ. ಈಗ ಫ್ರೆಂಡಿಗೆ ತಿಮ್ಮದಲ್ಲಿ ತುಂಬ ಇಷ್ಟ, ಅದಕ್ಕೆ ಕೊಂಡು ಹೋಗ್ತಾ ಇದ್ದೇನೆ. ನಿಮಗೆ ಸಿಗ್ತಾನೆ ಅಂತ ಹೇಳಿದ್ದಾರೆ, ಬರ್ತಾ ಇದ್ದೇನೆ. ಹಾಸ್ಪಿಟಲಿಂದ ಬರ್ತಿದ್ದೇನೆ ಅಂತ ಹೋಗ್ತಾ ಇದ್ದೇನೆ. ಹೋಟೆಲಿಗೆ ಹೋಗಿ ಗೋಬಿ ಹುಂಚಿ ತಿಂದ್ವಿ. ಇವತ್ತಿನ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.